ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಳೆ ವಿಡಿಯೋಗಳನ್ನ ನೀವು ನೋಡಿದ್ದೀರಾ ಅನ್ಕೋತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಇವತ್ತಿಂದ ನಾನು ಮೈಸೂರು ಪೇಂಟಿಂಗ್ಸ್ ಶುರು ಮಾಡ್ತಾ ಇದ್ದೀನಿ. ಮೇಲ್ ಐ ಬಟನ್ ಅಲ್ಲಿ ಹಾಕಿರ್ತೀನಿ ಹಳೆ ವಿಡಿಯೋಗಳನ್ನ ನೋಡಿ. ನಾನಿವತ್ತು ಮೈಸೂರು ಪೇಂಟಿಂಗ್ ಹೇಳ್ಕೊಡ್ತೀನಿ. ಅದ್ರ ವಿಷಯವಾಗಿ ಸ್ವಲ್ಪ ನಿಮಗೆ ಹೇಳ್ತೀನಿ. ಇದು 19ನೇ ಶತಮಾನದಲ್ಲಿ ಐತಿಹಾಸಿಕ ಮೈಸೂರು ಚಿತ್ರಕಲೆ ಅಂತ ಅಂದ್ಬಿಟ್ಟು ಶುರುವಾಯಿತು. 160 ವರ್ಷಗಳ ಇತಿಹಾಸ ಪಡೆದಿದೆ ಈ ಕಲೆ. ಮೈಸೂರು ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಇದನ್ನ ಎಂಕರೇಜ್ ಮಾಡಿದ್ರು. ಆಗಿಂದ ಇದನ್ನ ಮೈಸೂರು ವರ್ಣ ಚಿತ್ರಕಲೆ ಅಂದ್ಬಿಟ್ಟು ಫೇಮಸ್ ಆಯ್ತು. ಈ ಮೈಸೂರು ಪೇಂಟಿಂಗ್ಸ್ ಅಲ್ಲಿ ಇದರ ಸೌಂದರ್ಯ ಮತ್ತೆ ಕಲರ್ಗಳು ಬಲು ತಂಪಾಗಿ ಕಾಣುತ್ತೆ. ಅಪ್ಪಟ ಚಿನ್ನದ ಹಾಳೆಗಳಿಂದ ಇದನ್ನ ನಾವು ಡೆಕೋರೇಟ್ ಮಾಡಿರ್ತೀವಿ. ಇದರಲ್ಲಿ ಹಿಂದೂ ದೇವತೆಗಳು ಮತ್ತು ಪುರಾಣ ಕಥೆಗಳನ್ನ ಒಳಗೊಂಡಿರುತ್ತೆ. ಈ ಮೈಸೂರು ಕಲೆ ನಶಿಸಿ ಹೋಗ್ಬಾರ್ದು, ಎಲ್ಲಾರ್ಗೂ ತಿಳಿಬೇಕು ಅನ್ನೋ ಉದ್ದೇಶದಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕಲಿತ ರೀತಿಯಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನೇನ್ ಮೆಟೀರಿಯಲ್ಸ್ ಬೇಕು ಹೇಳ್ತೀನಿ ನೋಡಿ. ಒಂದು ಚಿಕ್ಕ ಪೇಂಟಿಂಗ್ ಮಾಡ್ತೀನಿ ಅಂದ್ರೆ MDF ಬೋರ್ಡ್ ಸಾಕು, ಚಿಕ್ಕ ಸೈಜ್ ಸಾಕು. ದೊಡ್ಡ ಬೋರ್ಡ್ ಮಾಡ್ತೀನಿ ಅಂದಾಗ ವಾಟರ್ ಪ್ರೂಫ್ ಬೋರ್ಡ್, ISI ಮಾರ್ಕ್, ಹಾರ್ಡ್ ಬೋರ್ಡ್ ಬೇಕಾಗುತ್ತೆ. ಮತ್ತೆ ಒಂದು ನೀಟಾಗಿರೋ ಬಟ್ಟೆ, ಒಂದು ಇರೇಸರು, ಸರ್ಜಿಕಲ್ ಟೇಪು, ಕತ್ರಿ, ಒಂದು ಸ್ಕೇಲು, ಒಂದು ಲೈನಿಂಗ್ ಬಟ್ಟೆ. ತುಂಬಾ ತಿನ್ನಾಗಿರೋ ಲೈನಿಂಗ್ ಬಟ್ಟೆ ಬೇಡ, ತಿಕ್ಕಾಗಿರೋ ಲೈನಿಂಗ್ ಬಟ್ಟೆ. ಒಗೆದು ಗಂಜಿ ತೆಗೆದು ಐರನ್ ಮಾಡಿ ಇಟ್ಕೋಬೇಕು. ನಾವು ಯಾವ ಡ್ರಾಯಿಂಗ್ ಮಾಡ್ತೀವೋ ಆ ಡ್ರಾಯಿಂಗು. ಆಮೇಲೆ ಒಂದು ಯೆಲ್ಲೋ ಕಾರ್ಬನ್, ಮತ್ತೆ ಪೇಪರ್ ಬಂದ್ಬಿಟ್ಟು ಕಾರ್ಟ್ರಿಡ್ಜ್, ಹ್ಯಾಶ್ ವಾರ್ ಇಲ್ದ್ರೆ ಆಸಿಡ್ ಫ್ರೀ ಶೀಟ್ ಅಂತ ಬರುತ್ತೆ, ಅದು ಬೇಕಾಗುತ್ತೆ. ಮತ್ತೆ ಫೆವಿಕಾಲ್, ಒಂದು ಬ್ರಷ್, ಒಂದು ವೇಸ್ಟ್ ಕ್ಲಾತ್, ಸ್ವಲ್ಪ ನೀರು ಒಂದು ಕಪ್ಪಲ್ಲಿ. ಈಗ ಶುರು ಮಾಡೋಣ. ಮೊದಲಿಗೆ ಫೆವಿಕಾಲ್ನ ಸ್ವಲ್ಪ ನೀರಲ್ಲಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ನೀರಾಗಿ ಮಾಡ್ಕೋಬೇಡಿ, ಗಮ್ ಹೊಟ್ಟೋಗುತ್ತೆ ಆಮೇಲೆ. ಈ ರೀತಿ ಮಾಡ್ಕೊಂಡು ಈ ಬೋರ್ಡ್ಗೆ ಈಗ ಫುಲ್ ಸ್ಪ್ರೆಡ್ ಆಗಿದೆ. ಲೈನಿಂಗ್ ಕ್ಲಾತ್ನ ನಾವು ಈ ಬೋರ್ಡ್ಗೆ ಎಷ್ಟು ಬೇಕೋ ಅದಕ್ಕಿಂತ ಒಂಚೂರು ಜಾಸ್ತಿ ಸುತ್ತಲೂ ಇರಬೇಕು. ಆ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಮೆತ್ತೋಣ. ರಿಂಕಲ್ ಇರಬಾರ್ದು, ಹಾಗೆ ನೋಡ್ಕೊಳ್ಳಿ. ಹಿಂದೆ ತಿರುಗಿಸ್ಬಿಟ್ಟು ಇಲ್ಲಿ ಫೆವಿಕಾಲ್ ಅಪ್ಲೈ ಮಾಡ್ಕೊಳ್ಳೋಣ. ಈ ಸೈಡ್ಸು ಇಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಈಗ ಇದನ್ನ ಈ ರೀತಿ ಮೆತ್ಕೊಳ್ಳೋಣ. ಈಗ ಈ ಕಡೆ ನೋಡ್ಕೊಳ್ಳಿ. ರಿಂಕಲ್ ಎಲ್ಲೂ ಬಂದಿರಬಾರ್ದು. ಬಂದಿದ್ರೆ ಎಳೆದು ಹಚ್ಬೋದು ಈ ರೀತಿ.
ಎಲ್ಲ ಕಡೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಇದು ಡ್ರೈ ಆಗ್ಬೇಕೀಗ. ಸ್ವಲ್ಪ ಹೊತ್ತು ಬಿಡೋಣ ಇದೇ ರೀತಿ. ಈಗ ಬೋರ್ಡ್ ಡ್ರೈ ಆಗಿದೆ ನೋಡಿ, ಬೋರ್ಡ್ ಡ್ರೈ ಆಗಿದೆ. ಹಿಂದ್ಗಡೆ ಎಲ್ಲ ಈ ರೀತಿ ಮೆತ್ಕೊಂಡಿದೀನಿ. ಬೋರ್ಡ್ ಡ್ರೈ ಆಗಿದೆಯಲ್ಲ, ಈಗ ಅವಾಗ್ಲೇ ಕಲ್ಸ್ಕೊಂಡಿದ್ವಲ್ಲ ಆ ಫೆವಿಕಲ್ನ ಅಪ್ಲೈ ಮಾಡೋಣ. ಎಲ್ಲ ಕಡೆಗೂ ನೀಟಾಗಿ ಫೆವಿಕಲ್ ಸ್ಪ್ರೆಡ್ ಆಗಿರ್ಬೇಕು. ಈಗ ಫುಲ್ ಅಪ್ಲೈ ಮಾಡ್ಕೊಂಡಿದೀವಿ ಫೆವಿಕಾಲ್ನ. ಈಗ ನಾನು ಆಸಿಡ್ ಫ್ರೀ ಶೀಟ್ ತಗೊಂಡಿದ್ದೀನಿ. ಈ ಶೀಟ್ನ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಡಿ. ಸ್ವಲ್ಪ ಚಿಕ್ಕದಿದ್ರೂ ಪರವಾಗಿಲ್ಲ, ಒಂದು ಅರ್ಧ ಸೆಂಟಿಮೀಟ್ರ್ ಚಿಕ್ಕದಿದ್ರೂ ಪರವಾಗಿಲ್ಲ. ಈಗ ಒಂದ್ ಕಡೆಯಿಂದ ಇದನ್ನ ಇಟ್ಕೊಂಡು ಹೋಗ್ಬೇಕು, ಇಲ್ದಿರೆ ಏರ್ ಬಬಲ್ ಬಂದ್ಬಿಡುತ್ತೆ. ಒಂದ್ ಕಡೆಯಿಂದ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಫಸ್ಟ್ ಹಿಂಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಹೀಗೆ ಸೈಡ್ ಪೇಸ್ಟ್ ಮಾಡ್ಕೊಳ್ಳಿ. ಒಂದ್ ಕಡೆಯಿಂದ ಈ ರೀತಿ ಮೆತ್ಕೋತಾ ಬನ್ನಿ. ಎಡ್ಜಸ್ ಸರಿಗೆ ಕೂರ್ಸೋಣ ಅಂತ. ಈಗ ಒಂದು ಒಳ್ಳೆ ಬಟ್ಟೆ ತಗೊಂಡು ಎಡ್ಜಸ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ಆನಂತರ ಚೆನ್ನಾಗಿ ಈ ರೀತಿ ಒಂದ್ ಕಡೆಯಿಂದ ಹೊರಗೆ, ಇಲ್ಲಿಂದ ಕೆಳಗೆ ಈ ತರ ಪ್ರೆಸ್ ಮಾಡ್ಕೊಂಡು ಹೋಗೋಣ. ಸೊ ದಟ್ ಏರ್ ಬಬಲ್ ಒಳಗೆ ಎಂಟರ್ ಆಗಲ್ಲ. ನಿಮ್ಗೆ ಅಷ್ಟು ಭಯ ಇದ್ದಲ್ಲಿ ಒಂದು ಬಟ್ಟೆನ ಅದ್ರ ಮೇಲೆ ಹಾಸ್ಬಿಟ್ಟು ಐರನ್ ಬೇಕಾದ್ರೂ ಮಾಡ್ಬಿಡ್ಬೋದು. ತಿನ್ನಾಗಿರೋ ಬಟ್ಟೆನ ಹಾಸ್ಬಿಟ್ಟು ಐರನ್ ಮಾಡ್ಬೋದು. ಈಗ ಈಗ ಮೆತ್ಕೊಂಡಿದೆ. ಈಗ ಇದು ಮೆತ್ಕೊಂಡಿದೆ. ಫುಲ್ ಡ್ರೈ ಆಗೋಗಿ ಬಿಟ್ಬಿಡೋಣ. ನಾನು ಮೊದಲೇ ಡ್ರೈ ಮಾಡ್ಕೊಂಡಿರೋ ಒಂದು ಬೋರ್ಡ್ ಇಟ್ಕೊಂಡಿದ್ದೀನಿ, ಅದು ನಿಮಗೆ ತೋರಿಸ್ತೀನಿ. ಈಗ ಡ್ರಾ ಮಾಡ್ಕೋಬೇಕು ಡ್ರಾಯಿಂಗ್ನ. ಮೊದಲಿಗೆ ಫ್ರೇಮ್ಗೆ ಎಲ್ಲ ಕಡೆ ಅರ್ಧ ಚಿಕ್ಕ ಬೋರ್ಡ್ಗಳಿಗೆ ಅರ್ಧ ಸೆಂಟಿಮೀಟರ್ ಇಟ್ಕೊಂಡ್ರೆ ಸಾಕು. ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಸೆಂಟಿಮೀಟರ್ನ. ಸುತ್ತಲೂ ಅರ್ಧ ಸೆಂಟಿಮೀಟರ್ ಇಟ್ಕೊಳ್ಳಿ ಈ ರೀತಿ. ಈ ರೀತಿ ಫ್ರೇಮ್ ಬಿಟ್ಬಿಡ್ಬೇಕಾಗತ್ತೆ. ಈಗ ಅರ್ಧ ಸೆಂಟಿಮೀಟರ್ ಬಿಟ್ಟಿದೀವಿ. 4 ಕಡೆನೂ ಲೈನ್ ಹಾಕಿದೀವಿ. ಈಗ ಮತ್ತೆ 2 mm, ಒಂದು 4 mm ಹಿಂಗೆ ಗೀಟ್ ಹಾಕೊಂಡ್ ಬನ್ನಿ. ಸುತ್ತಲೂ 4 ಕಡೆನೂ ಇದೇ ರೀತಿ ಮಾಡ್ಕೋಬೇಕು.
ಈಗ ನನಗೆ ಗಣೇಶ ಮಾಡೋಣ ಅಂತಿದ್ದೀನಿ. ಈಗ ಈ ಬೋರ್ಡ್ ಸೆಂಟರ್ ತಗೋಬೇಕಾಗುತ್ತೆ. ಎಂಟೂವರೆ ಸೆಂಟಿಮೀಟರ್ ತಗೊಳ್ಳೋಣ. ಸುತ್ತಲೂ ಇಲ್ಲೂ ಅರ್ಧ ಸರಿಗೆ ಮಧ್ಯಕ್ಕೆ ಸೆಂಟರ್ ಹಾಕೊಳ್ಳಿ, ಇಲ್ಲೂ ಮಧ್ಯಕ್ಕೆ ಸೆಂಟರ್ ಹಾಕೊಳ್ಳಿ. ಹಿಂಗೆ ಮಧ್ಯ ಸೆಂಟರ್ ತಗೊಳ್ಳಿ. ತಗೊಂಡ್ಮೇಲೆ ಇದನ್ನ ಈ ಡ್ರಾಯಿಂಗ್ನು ಮಧ್ಯ ತಗೋಬೇಕಾಗುತ್ತೆ. ಎಷ್ಟಿದೆ ನೋಡ್ಕೊಂಡು 18 ಇದೆ. 18 ಅಂದ್ರೆ 9 ಸೆಂಟಿಮೀಟರ್ಸ್ ಆಗುತ್ತೆ. 9 ಸೆಂಟಿಮೀಟರ್ ಮಾರ್ಕ್ ಮಾಡಿಕೊಂಡು ಇದ್ರ ಮಧ್ಯಕ್ಕೆ ಇಲ್ಲಿ ಇಟ್ಕೊಂಡು ಹೀಗೆ ಸರ್ಜಿಕಲ್ ಟೇಪ್ ತಗೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಮೇಲೆರಡು ಮಾಡ್ಕೊಂಡ್ರೆ ಸಾಕು. ಟ್ರೇಸ್ ಮಾಡಿದಾಗ ಅಲ್ಲಾಡದೆ ಇರೋದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಯೆಲ್ಲೋ ಕಾರ್ಬನ್ ತಗೊಂಡು ಹೀಗೆ ಇಟ್ಕೊಳ್ಳೋಣ. ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಬರೋರು ಅವರೇ ಓನಾಗಿ ಸ್ಕೆಚ್ ಮಾಡ್ಕೋಬಹುದು. ಬರಲ್ಲ ಅಂದವರು ಈ ರೀತಿ ಸ್ಕೆಚ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಟ್ರೇಸ್ ಮಾಡ್ತಾ ಇದ್ದೀನಿ. ಇದು ಬರುತ್ತೆ ಈ ರೀತಿ ಫುಲ್ ನೋಡಿ, ಈ ರೀತಿ ಕಾಣುತ್ತೆ. ಪೂರ್ತಿ ಗಣೇಶನ ಈ ರೀತಿ ಟ್ರೇಸ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಟ್ರೇಸ್ ಮಾಡಿದ್ದೀನಿ ನೋಡಿ, ಆಲ್ರೆಡಿ ಟ್ರೇಸ್ ಮಾಡಿಟ್ಟಿದ್ದೀನಿ. ಇದನ್ನ ನಾನು ಇದು ಫ್ರೀ ಹ್ಯಾಂಡ್ ಬರ್ಕೊಂಡಿದ್ದೀನಿ. ಈ ಕಡೆ ಬರ್ದೇ ಇದ್ದವರು ಇದನ್ನು ಟ್ರೇಸ್ ಮಾಡ್ಬೋದು. ಈ ಕಡೆದ ಅರ್ಧ ಟ್ರೇಸ್ ಮಾಡಿ ಹಿಂಗ್ ತಿರುಗಿಸಿ ಈ ಕಡೆ ಟ್ರೇಸ್ ಮಾಡ್ಬೋದು. ಒಂದೇ ತರ ಬರುತ್ತೆ ಈಕ್ವಲ್ ಆಗಿ. ಈಗ ರೀಡ್ ಮಾಡ್ಕೋಬೇಕಾಗತ್ತೆ. ರೀಡ್ ಅಂದ್ರೆ ಏನಂದ್ರೆ, ಈಗ ಇದೆಲ್ಲ ಈಕ್ವಲ್ ಆಗಿರಲ್ಲ, ಹೆಂಗೆಗೋ ಇರುತ್ತೆ. ನಾವು ಮೊದಲಿಗೆ ಈ ಕಾರ್ಬನ್ ಮಾಡಿದ್ಮೇಲೆ ಸ್ವಲ್ಪ ರಬ್ಬರಲ್ಲಿ ಈ ರೀತಿ ಅಳಿಸ್ಕೊಂಡ್ಬಿಡೋಣ. ಫುಲ್ಲು ಲೈಟಾಗಿ ಆಗ್ಬೇಕದು. ಯಾಕೆಂದ್ರೆ ಕಾರ್ಬನ್ ಅಲ್ಲಿ ವ್ಯಾಕ್ಸ್ ಇರೋದ್ರಿಂದ ವ್ಯಾಕ್ಸ್ ಎಲ್ಲ ಹೋಗ್ಬೇಕಾಗತ್ತೆ. ಅದರಿಂದ ಈ ರೀತಿ ನಾವು ರೇಸ್ ಮಾಡ್ಕೊಳ್ಳೋಣ ಲೈಟಾಗಿ. ನೆಕ್ಸ್ಟ್ ಇದ್ರ ಮೇಲೆ ನಾನು ಈಗ ರೀಡ್ ಮಾಡ್ತಾ ಇದ್ದೀನಿ ನೋಡಿ. ನಿಮ್ಗೆ ಹೆಂಗ್ ಕಂಫರ್ಟ್ ಹಂಗೆ ತಿರುಗಿಸ್ಕೊಂಡು ಬರೀರಿ, ಪರವಾಗಿಲ್ಲ. ಹೀಗೆ ಫುಲ್ ಗಣಪತಿನೆಲ್ಲ ಪೆನ್ಸಿಲಲ್ಲಿ ಔಟ್ಲೈನ್ ಹಾಕೊಂಡ್ಬಿಡೋಣ. ಏನು ಎಲ್ಲೋ ಕಾರ್ಬನ್ ಹಾಕಿರ್ತೀವೋ ಅದ್ರ ಮೇಲೇನೆ. ಬಟ್ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರೆ ನೀಟ್ ಮಾಡ್ಕೊಳ್ಳೋಣ. ಅದನ್ನೇ ನಾವು ರೀಡ್ ಅನ್ನೋದು. ನೋಡಿ, ಈಗ ರೀಡ್ ಮಾಡಿದ್ದೀನಿ. ಫುಲ್ ಪೆನ್ಸಿಲಿಂದ ಎಲ್ಲ ನೀಟಾಗಿ ಬರ್ಕೊಂಡಿದ್ದೀನಿ. ಈಗ ಫಿಗರ್ ಪೂರ್ತಿಯಾಗಿದೆ. ಮೊದಲಿಗೆ ನಾನು 1/2 ಸೆಂಟಿಮೀಟರ್ ಸುತ್ತಲೂ ಲೈನ್ ಹಾಕೊಂಡೆ. ಮತ್ತೆ 1/2 ಸೆಂಟಿಮೀಟರ್ಸ್ ಮತ್ತೆ ತಗೊಂಡಿದ್ದೀನಿ. ಅದರಲ್ಲಿ 2 ಭಾಗ ಮಾಡ್ಕೊಂಡು 2 ಲೈನ್ ಹಾಕೊಂಡಿದ್ದೀನಿ ನೋಡಿ, ಕಾಣುತ್ತೆ. ಈ ಲಾಸ್ಟ್ಗೆ ಪೇಂಟಿಂಗ್ಸ್ ಬರುವಾಗ ಬೇಕಾಗುತ್ತೆ ಈ ತರ, ಅದಕ್ಕೆ ಅವಾಗ ಹೇಳ್ತೀನಿ ನಾನು. ಈಗ ಪೂರ್ತಿ ಪಿಕ್ಚರ್ ಆಗಿದೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಿಮ್ಗೆ ನಾನು
ಹೇಗೆ ಜೆಸ್ಸೋ ಮಾಡೋದು, ಏನೇನು ಮೆಟೀರಿಯಲ್ ಬೇಕು ಎಲ್ಲ ತೋರಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ನನ್ನ ವಿಡಿಯೋ ನೋಡಿ. ಗಣಪತಿ ಪೇಂಟಿಂಗ್ ಕಂಪ್ಲೀಟ್ ಆಗೋವರೆಗೂ ಎಲ್ಲ ಎಪಿಸೋಡ್ಸ್ ನೋಡಿದ್ರೆ ನಿಮಗೆ ನೀಟಾಗಿ ಮೈಸೂರು ಪೇಂಟಿಂಗ್ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ನಾನು ನೆಕ್ಸ್ಟ್ ಪಾರ್ಟ್ಗಳನ್ನು ಹಾಕ್ತಾ ಹೋಗ್ತೀನಿ. ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆಲ್ಲ ಪಾರ್ಟ್ಸು ಬರುತ್ತೆ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ. ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.